ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ನಾವು ಭಟ್ಕಳಕ್ಕೆ ಬಂದಿದ್ವಿ. ನಮ್ಮ ಮಾವನ ಮಗಳು ನಿಮ್ಮ ಮನೆಗೆ ಬಂದಿದ್ವಿ. ಅಲ್ಲಿಂದ ಹಾಗೆ ನಾವು ಮತ್ತೆ ಮುರುಡೇಶ್ವರಕ್ಕೆ ಬಂದ್ವಿ. ಭಟ್ಕಳದಿಂದ ಮುರುಡೇಶ್ವರ ತುಂಬ ಹತ್ತಿರ ಇರೋದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದು ಬಂದಿದ್ದು ನಾವು ಸಂಜೆ ಆಗಲೇ 6:30 ಆಗೋಗ್ಬಿಟ್ಟಿತ್ತು. ಅಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ನಾವಿಲ್ಲಿ ಬರೋ ಅಷ್ಟೊತ್ತಿಗೆ 6:30ನೇ ಆಗೋಯ್ತು. ಇನ್ನೇನು ಅಷ್ಟು ದೂರ ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ ಅಂಥೇಳಿ, ಸಂಜೆ ಆದರೂ ಪರವಾಗಿಲ್ಲ ಅಂಥೇಳಿ ಬಂದ್ವಿ. ನಮ್ಮ ಮಾವ ಜೊತೆ ಬಂದಿದ್ದರು, ನಮ್ಮ ಮಾವನ್ನು ಕರ್ಕೊಂಡು ಬಂದಿದ್ವಿ ಜೊತೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈಶ್ವರ. ನಿಜವಾಗ್ಲೂ ಎಷ್ಟು ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಾನು ಒಂದು ಸತಿ ಆಗಲೇ ಬಂದಿದ್ದೀನಿ. ನಾನು ಮುರುಡೇಶ್ವರಕ್ಕೆ ಇದು 2ನೇ ಟೈಮ್ ನಾನು ಬರ್ತಾ ಇರೋದು. ನನ್ನ ಮಗಳು ನೋಡಿ ಎಷ್ಟು ಖುಷಿ ಅಂದರೆ, ಅವಳಿಗೆ ಖುಷಿ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅವಳು ನೀರಲ್ಲಿ ಆಡಬೇಕು ಅನ್ನೋ ಖುಷಿ ತುಂಬ ಇತ್ತು. ಆದರೆ ಸಂಜೆ 6 ಗಂಟೆ ಮೇಲೆ ಅಲ್ಲಿ ಬಿಡಲ್ಲ ಅಂಥೇಳಿ ಪೊಲೀಸೆಲ್ಲ ಇದ್ದರು, ಬಿಡ್ತಾ ಇರಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಫೋಟೋ ತಗೊಳಕ್ಕೆ ಮಾತ್ರ ಬಿಡ್ತಾಯಿದ್ರು. ಫೋಟೋ ತಗೊಳ್ಳಿ ಅಷ್ಟೇ, ನೀರ ಹತ್ರ ಹೋಗಬೇಡಿ ಅಂತ ಹೇಳ್ತಾಯಿದ್ರು. ಆದರೂ ಸಂಜೆ ಅಷ್ಟೊತ್ತಾದ್ರೂ ಎಷ್ಟೊಂದು ಜನ ಅಂದರೆ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು. ನೀರ ಹತ್ರ ಬಿಡ್ತಾ ಇರಲಿಲ್ಲ. ಆದರೂ ನಾವು ಅಲ್ಲೇ ನಿಂತ್ಕೊಂಡು ಒಂದು ಫೋಟೋ ತಗೊತಾ ಇದ್ವಿ ಅಷ್ಟೇ, ಇನ್ನೇನಿಲ್ಲ. ಫೋಟೋ ತೊಗೊಳೋದು ಬಿಟ್ಟರೆ ಇನ್ನೇನು ನೀರಲ್ಲಿ ಆಡೋದು ಅವೇನೂ ಇಲ್ಲ, ಅಲ್ಲಿ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಅತ್ತೆ ನಮ್ಮ ಅಕ್ಕ ಅವರೆಲ್ಲ ಎಷ್ಟು ಹತ್ರ ಹೋಗಿ ನಿಂತಿದ್ದಾರೆ. ನಂಗೆ ಭಯ ಆಗ್ತಾಯಿತ್ತು, ಹಂಗಾಗಿ ನಾನು ದೂರನೇ ನಿಂತ್ಕೊಂಡಿದ್ದೆ. ಸಂಜೆ ಆಗಿರೋದ್ರಿಂದ ಬಿಡ್ತಾನೂ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಹಂಗೆ ಸುಮ್ಮನೆ ನೀರ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋದು. ತುಂಬ ಖುಷಿ ಆಗ್ತಾಯಿತ್ತು ನಮಗಂತೂ ಬಂದಿತ್ತು. ಆದರೆ ನೀರಲ್ಲಿ ಆಡಿದರೆ ಇನ್ನೂ ಖುಷಿ ಆಗ್ತಿತ್ತು. ಆದರೆ ಬಿಡಲಿಲ್ವಲ್ಲ, ಏನು ಮಾಡೋದು ನೋಡಿ, ಈ ಥರ ಸಿಂಪಲ್ಲಾಗಿ. ಕಡೆ ಕಟ್ಟಿದಾರ ಹಂಗಾಗಿ ಬರಲ್ಲ. ಹೆಂಗಿರ್ತಾಳೆ? ಹಿಂಗಿಟ್ಕ ದೊಡ್ಡ ಫೋಟೋ ಅವಾಗ. ನನ್ನ ಮಗಳು ಖುಷಿ ಪಾರವೇ ಇಲ್ಲ, ಅಷ್ಟೊಂದು ಖುಷಿ ಆಗ್ಬಿಟ್ಟಿತ್ತು ಅವಳಿಗೆ. ನೀರಲ್ಲಿ ಆಡಬೇಕು ಮಮ್ಮಿ, ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಆಡ್ತೀನಿ ಪ್ಲೀಸ್ ಅಂತಿದ್ಲು. ಪೊಲೀಸ್ನವ್ರು ಬಂದ ತಕ್ಷಣ ಎದ್ರುಕೊಂಡು ಓಡ್ಬರ್ತಾಯಿದ್ಲು. ಅವಳು ತುಂಬ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟೇ, ಅವಳಿಗೆ ಅಂತಲ್ಲ ನಮಗೂ ಕೂಡ ತುಂಬ ಖುಷಿಯಾಗಿತ್ತು. ಅಲೆಗಳು ಸೌಂಡಂತೂ ಸಂಜೆ ಆಗಿರೋದ್ರಿಂದ ಸಖತ್ತು ಅಲೆ ಸೌಂಡಿಗೆ ಒಂಥರ ಭಯನೇ ಅನಿಸೋದು. ಏನೋ ಗೊತ್ತಿಲ್ಲ, ನಂಗೆ ನೀರ ಹತ್ರ ಹೋಗೋಕ್ಕೆ, ನೀರಲ್ಲಿ ಆಡೋದು ಅಂದರೆ ಸ್ವಲ್ಪ ಭಯನೇ ನನಗೆ. ನಾನು ಅಷ್ಟೊಂದು ಧೈರ್ಯವಾಗಿ ನೀರ ಹತ್ರ ಹೋಗಲ್ಲ ಯಾವಾಗೂ ಅಷ್ಟೇ, ಸ್ವಲ್ಪ ಭಯ ನನಗೆ. ನನ್ನ ಮಗಳು ಅವರೆಲ್ಲ ಚೆನ್ನಾಗಿ ಆಡ್ತಾರೆ, ಆದರೂ ನಾನು ಬಿಟ್ಟಿಲ್ಲ ಆಡೋಕ್ಕೆ. ಸಂಜೆ ಆಗಿದ್ದರಿಂದ ಬಿಡಲಿಲ್ಲ ಅಂತಲೇ ಅಂದ್ಕೊಳ್ಳಿ. ಏನು ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಹಂಗಾಗಿ ನಾನು ಬೇರೆ ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಮೇಲ್ಗಡೆ ಮುಂದ್ಗಡೆ ಕಂಡಿದ್ದಂಥದ್ದೆಲ್ಲ ಅಷ್ಟೇ ವೀಡಿಯೋಸ್ ಮಾಡಿದ್ದೀನಿ. ಅದು ಕೂಡ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು. ಬೇಗ ಆದಷ್ಟು ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಅಷ್ಟೇ. ನೋಡಿ, ಸಂಜೆ ಆಗಲೇ 7:30 ಆಗೋಯಿತು. ನಾವು ಅಲ್ಲಿದ್ದಾಗೇ 7:30 ಆಗಿತ್ತು.
ಅಲ್ಲಿಂದ ಮನೆಗೆ ಬರೋದಕ್ಕೆ 9 ಗಂಟೆನೇ ಆಗೋಯ್ತು ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.